ಕೆಲವು ತೆಂಗಿನ ಗಿಡಗಳೆಲ್ಲ ರೋಗ ತೇಲ್ತಾ ಇದೆ. ಈ ಇಳೆ ಬಿದ್ದಿದ್ದು ಗರಿಗಳೆಲ್ಲ ಚೆನ್ನಾಗಿದೆ, ನೀಟಾಗಿ ಅದು ಛತ್ರಿ ಆಕಾರದಲ್ಲಿ ನಮಗೆ ಗರಿಗಳೆಲ್ಲ ಬರ್ತಾ ಇದೆ. ಸೊ ಕಾಯಿ ಚೆನ್ನಾಗಿ ಕಚ್ತಾ ಇದೆ. ಸೊ ಈ ಕಾನ್ಸೆಪ್ಟಲ್ಲಿ ನಾನು ಅದಕ್ಕೆ ಇದನ್ನು ಸರ್ ಡ್ರಮ್ಮಲ್ಲಿ ಏನು ಮಾಡಿರೋದು ಅದು? ಇದು ಅದೇ ಹೇಳಿದ್ನಲ್ಲ, ತೆಂಗಿನ ಮರಕ್ಕೆ ಅಣಬೆ ರೋಗ ಅಂತ. ಸೊ ಅದಕ್ಕೆ ಔಷಧಿ ಮಾಡಿದ್ದು. ಸೊ ಇದು ಹೇಗೆ ಇದು ನಾನು ಮಾಡಿಕೊಂಡೆ ಇದು ಕಲ್ಚರ್ ಅಂದರೆ, ಇದಕ್ಕೆ ಬೇವಿನ ಸೊಪ್ಪು, ಹೊಂಗೆ ಸೊಪ್ಪು, ಮಾವಿನ ಸೊಪ್ಪು, ಕತ್ತಾಳೆ, ಇದಿಷ್ಟನ್ನು ಕೂಡ ನಾನು ಎಲ್ಲ, ಮತ್ತು ಇದು ಏನದು ಎಕ್ಕದ ಗಿಡ, ಇದಿಷ್ಟನ್ನು ಕಟ್ ಮಾಡಿ ಚೆಂದಾಗಿ ಈ ಡ್ರಮ್ ಒಳಗಡೆ ಹಾಕ್ತೇನೆ. ಡ್ರಮ್ ಒಳಗಡೆ ಹಾಕ್ಬಿಟ್ಟು 10 ಲೀಟ್ರ್ ವೇಸ್ಟ್ ಡಿಕಂಪೋಸರ್, ಬನ್ನಿ ನೋಡಿ, ಇದು ಆಲ್ರೆಡಿ ಗಿಡಕ್ಕೆ ಹಾಕ್ಬಿಟ್ಟಿದ್ದೀನಿ ನಾನು. ಇದು ಉಳ್ಕೊಂಡಿರೋದು ಸೊಪ್ಪು ಇದೆಲ್ಲ ಇದೆ, ನೀರೆಲ್ಲ ನಾನು ಗಿಡಕ್ಕೆ ಹಾಕ್ಬಿಟ್ಟಿದ್ದೀನಿ ಆಲ್ರೆಡಿ, ತೆಂಗಿನ ಗಿಡಕ್ಕೆ. ಸೊ ಅದನ್ನೆಲ್ಲ ಸೊಪ್ಪೆಲ್ಲ ಹಾಕ್ಬಿಟ್ಟು 10 ಲೀಟ್ರ್ ವೇಸ್ಟ್ ಡಿಕಂಪೋಸರ್ ಹಾಕಿ, ಅದರೊಳಗಡೆಗೆ ನಾನು 1 kg ಬೆಲ್ಲ ಹಾಕಿ 100 ಲೀಟ್ರ್ ಡ್ರಮ್ ಇದು, ಇದರೊಳಗಡೆ ತುಂಬಿಸ್ಬಿಟ್ಟು ಈ ಕಡ್ಡಿನಲ್ಲಿ ನಾನು ಡೈಲಿ 2 ಟೈಮ್ ರೊಟೇಟ್ ಮಾಡ್ತಾಯಿರ್ತೀನಿ. ಸೊ ಚೆನ್ನಾಗಿ ರೊಟೇಟ್ ಮಾಡಿದಾದಮೇಲೆ 1.5 ತಿಂಗಳು 2 ತಿಂಗಳು ಈ ಟೈಮಿಗೆ ನಾನು ಗಿಡಗಳಿಗೆಲ್ಲ ಹಾಕುವಂಥದ್ದು. ಒಂದೊಂದು ತೆಂಗಿನ ಗಿಡಕ್ಕೆ 1:1 ರೇಷದಲ್ಲಿ ಇದು 1 ಲೀಟ್ರ್ ಹಾಕಿದ್ರೆ ನೀರು 1 ಲೀಟ್ರ್, ಎರಡು ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಎಲ್ಲ ತೆಂಗಿನ ಗಿಡಕ್ಕೂ ನಾನು 2 ಲೀಟ್ರು 1 ಲೀಟ್ರ್ ಹಿಂಗೆ ಹಾಕ್ಕೊಂಡ್ಬಿಡ್ತೀನಿ. ಸೊ ಡಿಪೆಂಡಿಂಗ್ ಅಪಾನ್, ಒಂದೊಂದು ಗಿಡಕ್ಕೆ 2 ಲೀಟ್ರ್ ಹಾಕ್ತೀನಿ, ಒಂದೊಂದು ಗಿಡಕ್ಕೆ ಈ ಥರ ಸಣ್ಣ ಸಣ್ಣ ಇದ್ರೆಲ್ಲ 1 ಲೀಟ್ರ್ ಹಾಕ್ತೀನಿ. ಸೊ ಹಾಕ್ಕೊಂಬರ್ತೀನಿ. ಸೊ ಹಾಕ್ಕೊಂಬರ್ತಿರೋದ್ರಿಂದ ನನಗೆ ರೋಗ ತೇಲ್ತಾ ಇದೆ, ಅದೊಂದು ಫೀಲ್ ಬರ್ತಾ ಇದೆ. ನಂದು ಕೆಲವು ತೆಂಗಿನ ಗಿಡಗಳೆಲ್ಲ ರೋಗ ತೇಲ್ತಾ ಇದೆ. ಈ ಇಳೆ ಬಿದ್ದಿದ್ದು ಗರಿಗಳೆಲ್ಲ ಚೆನ್ನಾಗಿದೆ, ಈ ಚೌಕಾಕಾರವಾಗಿ ನೀಟಾಗಿ ಅದು ಛತ್ರಿ ಆಕಾರದಲ್ಲಿ ನಮಗೆ ಗರಿಗಳೆಲ್ಲ ಬರ್ತಾ ಇದೆ. ಸೊ ಕಾಯಿ ಚೆನ್ನಾಗಿ ಕಚ್ತಾ ಇದೆ. ಸೊ ಈ ಕಾನ್ಸೆಪ್ಟಲ್ಲಿ ನಾನು ಅದಕ್ಕೆ ಇದನ್ನು ಯೂಸ್ ಮಾಡ್ತಾ ಇದ್ದೀನಿ. ಸರ್ ಎಷ್ಟು ದಿನಗಳಿಂದ ಮಾಡ್ತಾಯಿದ್ರಲ್ಲ ನೀವು ಇದನ್ನು? ನಾನು 1.5 ವರ್ಷ ಮೇಲಾಯಿತು. ಸೊ ಅವಾಗಿಂದ ನಾನು ಇದನ್ನು ಯೂಸ್ ಮಾಡ್ತಾಯಿದ್ದೀನಿ. ಸೊ ಅದನ್ನು ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ನಮ್ಮದು ತೆಂಗಿನ ಗಿಡಗಳೆಲ್ಲ ಸ್ವಲ್ಪ ಸರಿ ಹೋಯಿತು. ಇದೊಂದೇ ಹಾಕಲ್ಲ ನಾನು, ಟ್ರೈಕೋಡರ್ಮಾ ಸೂಡೋಮೋನಾಸ್ನ ಕೂಡ ನಾನು ಬಳಸ್ತೀನಿ. ಸೊ ಇದನ್ನು ಈ ಥರ ಕವರ್ ಮಾಡಿ ಕಟ್ಬಿಡ್ತೀನಿ ನೀಟಾಗಿ. ಸೊ ಇದಕ್ಕೆ ಆ್ಯಕ್ಚುಲಿ ಡೈರೆಕ್ಟಾಗಿ ಬಿಸಿಲು ಅಷ್ಟಾಗಿ ಬೀಳಬಾರ್ದು. ಸೊ ಯೂಶ್ವಲಿ ಅದು ಗರಿ ಹಾಕಿರ್ತೀನಿ, ಇದೆಲ್ಲ ಖಾಲಿ ಆಗಿದೆಯಲ್ಲ, ಸೊ ಹಾಗಾಗಿ ಗರಿ ತೆಗೆದುಬಿಟ್ಟಿದೆ. ಸೊ ಆದಷ್ಟು ನೆರಳಲ್ಲಿ ಸ್ವಲ್ಪ ತಂಪಾಗಿರೋದಕ್ಕೆ ಇದನ್ನು ಮೇಂಟೈನ್ ಮಾಡ್ತೀನಿ. ಡೈರೆಕ್ಟ್ ಬಿಸಿಲು ಬೀಳಬಾರ್ದು ಇದಕ್ಕೆ. ಡೈರೆಕ್ಟ್ ಬಿಸಿಲು ಬೀಳಲಿಲ್ಲ ಅಂದರೆ ಕಲ್ಚರ್ ಚೆನ್ನಾಗಿ ಬರುತ್ತೆ, ಇಲ್ಲ ಅಂದರೆ ಕಲ್ಚರ್ ಅಷ್ಟು ಚೆನ್ನಾಗಿ ಬರಲ್ಲ ಇದು. ಸೊ ಈ ಕಾನ್ಸೆಪ್ಟಲ್ಲಿ ನಾನು ಇದನ್ನು ಮಾಡೋವಂಥದ್ದು. ನೋಡಿ, ಇದು ತೆಂಗಿನ ಮರ ಫುಲ್ಲು ಎಲ್ಲ ಗಿರಿಯೆಲ್ಲ ಇಳೆ ಬಿದ್ದುಬಿಟ್ಟು ಎಲ್ಲ ಹಾಳಾಗಿದೆ. ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ, ಗೆದ್ದಲ ಸಿಗಲ್ಲ, ಎಲ್ಲ ಫುಲ್ಲು ಒಂಥರ ಹೋಗೋ ರೇಂಜಲ್ಲಿ ಇದ್ದಿತ್ತು. ಈ ಔಷಧಿ ಎಲ್ಲ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ಮೇಲ್ಗಡೆ ಅಬ್ಸರ್ವ್ ಮಾಡಿ, ಛತ್ರಿ ಆಕಾರದಲ್ಲಿ ನಮಗೆ ಗರಿ ಬಂದಿದೆ. ಇಳುವರಿ ಕೂಡ ನೀವು ಅಬ್ಸರ್ವ್ ಮಾಡ್ಬೋದು ಯಾಕೆ ಬಂದಿದೆ ಅಂತ. ಇದು ಗಿಡ ಹಿಂಗೆ ಅಬ್ಸರ್ವ್ ಮಾಡಿ, ಇಲ್ಲೊಂದು ಮರ ನಮ್ಮದು ಹೋಗಿದೆ ನೋಡಿ, ಅಣಬೆ ರೋಗ ತುತ್ತಾಗಿ. ಈ ಮರ, ಈ ಪಕ್ಕದಲ್ಲಿರೋ ಮರ, ಎರಡಕ್ಕೂ ಸೇಮ್ ಒಂದೇ ಟೈಮ್ನಲ್ಲಿ ರೋಗ ಸ್ಟಾರ್ಟ್ ಆಗಿದ್ದು. ಇದಕ್ಕೆ ನಾನು ಟ್ರೀಟ್ಮೆಂಟ್ ಮಾಡಲಿಲ್ಲ, ಅದಕ್ಕೆ ಟ್ರೀಟ್ಮೆಂಟ್ ಮಾಡಿದೆ. ಏನಕ್ಕೆ ಅಂದರೆ ನಾನು ಪ್ರಾಯೋಗಿಕವಾಗಿ ಮಾಡಿದ್ದು. ಫಸ್ಟು ಯಾವುದಾದ್ರೂ ಒಂದು ಮರಕ್ಕೆ ನಾನು ಪ್ರಯೋಗ ಮಾಡಿದೆ ಅಂದರೆ ಅದು ಆ ಮರಕ್ಕೇ ಪ್ರಯೋಗ ಮಾಡಿದ್ದು. ಈಗ ಮೇಲ್ಗಡೆ ಅಬ್ಸರ್ವ್ ಮಾಡಿದ್ರೆ ನಮಗೆ ಗರಿಗಳು ಹೇಗೆ ಹೊಡ್ಕೊತಾ ಇದೆ ನೋಡಿ, ಚೆನ್ನಾಗಿ ಆಗ್ತಾಯಿದೆ ಅಂತ ನನಗೆ ಅನಿಸ್ತಾ ಇದೆ. ಸರ್ ಇಲ್ಲ, ಇನ್ನೊಂದು ವರ್ಷ ಚೆನ್ನಾಗಿ ಆಗ್ಬಿಡುತ್ತೆ. 1 ವರ್ಷ ಆದರೂ ಪರವಾಗಿಲ್ಲ, ಅಷ್ಟು ವರ್ಷದ್ದು ಮರ ಉಳ್ಕೊತಾ ಇದೆಯಲ್ಲ, ಅದಕ್ಕೆ ಖುಷಿ ಪಡಬೇಕಿದೆ, ಬರ್ತಾ ಇದೆ, ಸಮಾಧಾನ ಇದೆ ನನಗೆ. ಸೊ ಹಾಗಾಗಿ ಇದನ್ನು ನಾನು ಕಂಟಿನ್ಯೂ ಮಾಡ್ತಾಯಿದ್ದೆ. ರೈತರು ಕೆಲಸ ಮಾಡಬೇಕು, ಸುಮ್ಮನೆ ಏನೋ ಮಾಡ್ಕೊಂಡು ಕೂತ್ಕೊಳ್ಳೋದು, ಕಾಲರಟೆ ಹೊಡೆಯೋದು, ಅಲ್ಲೆಲ್ಲೋ ಕೂತ್ಕೊಂಡು ಜಗಲಿ ಮೇಲೆ ಕೂತ್ಕೊಂಡು ಅರಟೆ ಹೊಡೆಯೋದು, ಇದರಿಂದ ಪ್ರಯೋಜನ ಆಗೋಲ್ಲ. ಕೆಲಸ ಏನೇನಾರ ಮಾಡ್ತಿರ್ಬೇಕು. ನನಗೆಲ್ಲ ಕೇಳ್ತಾರೆ, ಕಾಲೇಜ್ಗೆ ಹೋಗ್ತೀಯಾ, ಇದನ್ನು ಮಾಡ್ತೀಯಾ, ನಿಂಗೆ ಎಲ್ಲಿ ಟೈಮ್ ಸಿಗುತ್ತೆ ಅಂತ. ಎಲ್ಲರಿಗೂ ಸಿಗೋಂಗೆ 24 ಗಂಟೆನೇ ಸಿಗೋದು, ಅದನ್ನು ಹೆಂಗೆ ಬಳಸ್ಕೊತೀವಿ ಅದು ಇಂಪಾರ್ಟೆಂಟ್. 24 ಗಂಟೆನ ಹೇಗೆ ಉಪಯೋಗ ಮಾಡ್ಕೊತಾ ಇದ್ದೀವಿ ಅನ್ನೋದು ಇಂಪಾರ್ಟೆಂಟ್. ಸಿಗೋ ಟೈಮ್ನ ಒಂದು ಪ್ಲ್ಯಾನೆಡ್ ಆಗಿ ಇಷ್ಟು ಗಂಟೆಯಿಂದ ಇಷ್ಟು ಗಂಟೆ ತನಕ ನಾನು ಈ ಥರ ಕೆಲಸ ಮಾಡಬೇಕು ಅಂತ ಅಂದ್ಕೊಂಡು ಮನಸ್ಸಿಟ್ಟು ಮಾಡಿದ್ರೆ ಏನು ಬೇಕಾದ್ರೆ ಮಾಡ್ಬೋದು. ಮನಸ್ಸೇ ಇಲ್ಲ ಅಂದರೆ ಏನು ಮಾಡ್ಬೋದು, ಮನಸ್ಸಿಟ್ಟು ಮಾಡಿದ್ರೆ ಏನು ಬೇಕಾದ್ರೆ ಮಾಡ್ಬೋದು. ಅದು ಇಂಟ್ರೆಸ್ಟ್ ಇದ್ದರೆ ಆಟೋಮೆಟಿಕಲಿ ಅದೆಲ್ಲ ಬಂದುಬಿಡುತ್ತೆ. ಸೊ ಅದನ್ನು ನಾವು ಮಾಡಬೇಕು ಮೇಯ್ನಾಗಿ.